ಫೈನಲಿ ನಾವೆಲ್ಲ ಮುಕ್ಕೊರ್ಕೊಂಡ್ ಕಾಯ್ತಿದ್ದಂತ ಆ ದಿನ ಇವತ್ತು ಬಂದೇ ಬಿಡ್ತು. ಇವತ್ತು ಹನುಮನ ಜಯಂತಿ ದಿನ. ಎಲ್ಲ ಹನುಮನ್ ಭಕ್ತರಿಗೂ ಒಳ್ಳೇದಾಗ್ಲಿ, ನಂಗುವೆ. ಹೆಂಗಿದ್ರು ಇವತ್ತು ಹನುಮನ್ ಜಯಂತಿ ಇದೆಯಲ್ಲ, ಏನಾದ್ರೂ ಇವತ್ತು ಹನುಮನ್ ಗ್ಲಿಮ್ಸ್ ಬಿಡ್ಬೋದಾ, ಅಥವಾ ಹನುಮಾನ್ ಜಿದು ಏನಾದ್ರು ಆಕ್ಷನ್ ಸೀಕ್ವೆನ್ಸ್ ವೆರೈಟಿ ಆಗಿರೋ ವಿಜುವಲ್ ಎಫೆಕ್ಟ್ ಏನಾದ್ರು ತೋರಿಸ್ತಾರ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. ಆದ್ರೆ ಹನುಮನ್ನ ಬಿಟ್ಬಿಟ್ಟು ಫುಲ್ ಫೋಕಸ್ ಹಾಕಿದ್ರು ರಾಮ್ಜಿ ಮೇಲೆ. ಆದ್ರೂ ಪರವಾಗಿಲ್ಲ, ವಿಜುವಲ್ ಕ್ವಾಲಿಟಿನ ನೋಡ್ಬಿಟ್ಟು ದಂಗಾಗ್ಬಿಟ್ಟಿದೀನಿ. ಮೊದಲನೇದಾಗಿ ನಿಮ್ಗೆ ಸ್ಟೋರಿ ಗೊತ್ತಿರದೆ, ರಾಮಾಯಣ ಅಂದ ಕೂಡ್ಲೆ 14 ವರ್ಷದ ವನವಾಸ, ರಾವಣನ್ ತಲೆ ಕಚಿಕ್, ಈ ಮ್ಯಾಟ್ರ್ ಎಲ್ರಿಗೂ ಗೊತ್ತಿರೋದೆ. ಆದ್ರೆ ಡೈರೆಕ್ಟರ್ ವಿಷನ್, ಸಿನಿಮಾಟೋಗ್ರಫಿ, ಸ್ಕ್ರೀನ್ ಪ್ಲೇ ಅಂಡ್ VFX CGI ಇದಿಷ್ಟು ಕೂಡ ಫುಲ್ ಮ್ಯಾಟರ್ ಆಗೇ ಆಗುತ್ತೆ. ಲಾಂಗ್ ಟೈಮ್ ಬ್ಯಾಕ್ ನಾನ್ ಚಿಕ್ಕವನಾಗಿದ್ದಾಗ ಹಾಲಿವುಡ್ ಸಿನಿಮಾಗಳನ್ನ ಜಾಸ್ತಿ ನೋಡ್ತಾ ಇದ್ದೆ. ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್, ಬ್ಯಾಟ್ ಮ್ಯಾನ್, ಆ ಮ್ಯಾನ್, ಈ ಮ್ಯಾನ್ ಅನ್ಕೊಂಡು ನೋಡಿದ್ದು. ಅವಾಗ ತಲೆಯಲ್ಲಿ ಬುದ್ಧಿರ್ಲಿಲ್ವಲ್ಲ, ಇದೆಲ್ಲ ನಿಜವಾಗ್ಲೂ ನಡೀತಿರ್ಬೋದೇನೋ, ಆ ಕಡೆ ದೇಶದಲ್ಲಿ ಈ ತರ ಜನಗಳು ಇದಾರೇನೋ ಅನ್ಕೊಂಡ್ಬಿಟ್ಟಿದೆ. ಅವಾಗ ಚಿಕ್ಕ ಏಜಲ್ಲಿ ಬುದ್ಧಿ ಇರ್ಲಿಲ್ವಲ್ಲ. ಯಾವಾಗ ಬೆಳೀತಾ ನಾಲೆಡ್ಜ್ ಕೂಡ ಬೆಳೀತಾ ಹೋಗ್ತಾ ಇತ್ತು, ಇವೆಲ್ಲ ಒಂದು CGI ಜನರೇಟೆಡ್ ಇಮೇಜ್ ಗಳು ಅಂತ ಆಮೇಲೆ ಗೊತ್ತಾದ್ಮೇಲೆ ಓ ಶಿಟ್ ಅಂತ ಅನ್ಕೊಂಡೆ. ಅದ್ರ ಜೊತೆಗೆ ಅನ್ಕೋತಾ ಇದೆ, ಈ ತರ ಕ್ವಾಲಿಟಿಲಿ ನಮ್ ಇಂಡಿಯನ್ ಸಿನಿಮಾ ಬಂದ್ರೆ ಹೆಂಗಿರ್ತದೆ ಅಂತ. ಅದೇ ಗ್ಯಾಪ್ ಅಲ್ಲಿ ನೋಡ್ಬಾರ್ದಂತ ಸಿನಿಮಾಗಳನ್ನೆಲ್ಲ ನೋಡ್ಬಿಟ್ಟು ಅಪ್ಪ. ಒಂದಂತೂ ಕನ್ಫರ್ಮ್, ನಿತೇಶ್ ತಿವಾರಿ ಅವರ ಡೈರೆಕ್ಷನ್ಗೆ ಹ್ಯಾಟ್ಸ್ ಆಫ್. ಒರಿಜಿನಲ್ ರಾವಣನ್ ಲುಕ್ ಯಾವ ರೀತಿ ಇರ್ಬೇಕು, ರಾಮನ್ ಲುಕ್ ಯಾವ ರೀತಿ ಇರ್ಬೇಕು ಅನ್ನೋದನ್ನ ಪರ್ಫೆಕ್ಟ್ ಆಗಿ ರಿಸರ್ಚ್ ಮಾಡ್ಕೊಂಡು ಎಲ್ಲಾ ಕ್ಯಾರೆಕ್ಟರ್ ಮೇಲೂ ಕೂಡ ತುಂಬಾನೇ ನೀಟಾಗಿ ವರ್ಕ್ ಮಾಡಿದ್ದಾರೆ. ಅದು ಈ ವಿಡಿಯೋ ಒಳಗಡೆ ಎದ್ ಕಾಣಿಸ್ತಾ ಇದೆ ಅಲ್ವಾ. ಈ ಗ್ಲಿಮ್ಸ್ ಒಳಗಡೆ ಬರೀ ರಾಮನ್ ಮೇಲೆ ಮಾತ್ರ ಫೋಕಸ್ ಆಗ್ತಾನೆ. ಬ್ಯಾಕ್ ಗ್ರೌಂಡ್ ಬ್ಲರ್ ಆಗಿರುವಂತ ಸೀತಾ ಮಾತೆನೂ ಕೂಡ ನೋಡ್ಬೋದು, ಹಾಗೇನೆ ಲಕ್ಷ್ಮಣನು ಕೂಡ ನೀವು ನೋಡ್ಬೋದು. ಕೆಲವು ಕಡೆ ರಾಮ ವಾಕ್ ಮಾಡ್ಕೊಂಡ್ ಬರ್ತಾರ ಅಂತ ಒಂದಷ್ಟು ಸೀನ್ಸ್ ಗಳನ್ನೆಲ್ಲ ನೋಡಿದಾಗ ಇದ್ಯಾಕೋ ಏನಾದ್ರೂ ಇರ್ಬೋದಾ ಅಂತ ಡೌಟ್ ಆಗ್ಬಿಡಿದ್ದು. ಅದಕ್ಕೆ ಒಂದ್ 20 ಸತಿ ರಿಪೀಟ್ ಮಾಡ್ಕೊಂಡು ನೋಡಿದೀನಿ. ಅದು AI ಅಲ್ಲ ಮಾರಾಯ, ಒರಿಜಿನಲ್ ಆಗಿ ಕ್ರಿಯೇಟ್ ಮಾಡಿದ್ದಾರೆ. ಅಷ್ಟೊಂದು ಜನಗಳ ಮಧ್ಯೆ ಆ ರೀತಿ ಸಿಗ್ಮಾ ಮೇಲ್ ವಾಕ್ ಮಾಡ್ಕೊಂಡ್ ಬರೋ ಅಂತ ಸೀನ್ ಯಾವ ರೀತಿ ಶೂಟ್ ಮಾಡಿದ್ದಾರೆ, ವಾಹ್, ಕಳೆದು ಹೋದೆ. ಅಂಡ್ ಫೈನಲ್ ಆಗಿ ನಾವೆಲ್ಲರೂ ತುಂಬಾನೇ ಕಾತುರದಿಂದ ಕಾಯ್ತಾ ಇರೋಂತ ರಾಕಿ ಬಾಯ್ ಆಸ್ ರಾವಣ. ಈಗ ಸುಮಾರು 1-2 ವರ್ಷದ ಬ್ಯಾಕ್ ಒಂದ್ ವಿಡಿಯೋ ನೋಡಿದೆ. ಆಗಿನ ಕಾಲದಲ್ಲಿ ಅಂದ್ರೆ ರಾವಣ ಇವರೆಲ್ಲ ಇದ್ರಲ್ಲ, ಆಗಿನ ಕಾಲದಲ್ಲೇ ರಾವಣ ಹೈಟೆಕ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಪುಷ್ಪಕ ವಿಮಾನನ ಬಿಲ್ಡ್ ಮಾಡಿದ್ರಂತೆ. ಹೈಟೆಕ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು. ಅದೇನ್ ಸತ್ಯನ ಸುಳ್ಳ ನಂಗಂತೂ ಗೊತ್ತಿಲ್ಲ. ಈಗ 1-2 ವರ್ಷದಿಂದ ಯಾವ್ದೋ ಒಂದ್ ವಿಡಿಯೋ ನೋಡಿದೆ, ಅದ್ರಲ್ಲಿ ಅವ್ರು ಹೇಳಿದ್ರಪ್ಪ, ಇವಾಗಿನ ಜನರೇಷನ್, ಇವಾಗ ನಾವೇನೇನ್ ಟೆಕ್ನಾಲಜಿಗಳೆಲ್ಲ ನೋಡ್ತಾ ಇದಾವೋ ಅದಕ್ಕಿಂತ 100 ಪಟ್ಟು ಜಾಸ್ತಿ ಆವಾಗ ರಾವಣ ಯೂಸ್ ಮಾಡ್ತಿದ್ರಂತೆ ಟೆಕ್ನಾಲಜಿನ. ಇದನ್ನ ನನ್ ಕೈಲೂ ನಂಬಕಾಯ್ತಿಲ್ಲ. ಅವಾಗೆಲ್ಲ ತಥಾಸ್ತು ಅಂದ್ರೆ ಏನೋ ಒಂದ್ ಕ್ರಿಯೇಟ್ ಆಗ್ಬಿಡೋದು, ಆ ತರ ಟೈಮ್ ಲೈನ್ ಅಲ್ಲಿ ಹೈಟೆಕ್ ಟೆಕ್ನಾಲಜಿನ ರಾವಣ ಯೂಸ್ ಮಾಡಿದ ಅಂದ್ರೆ ನನ್ ಕೈಲಿ ಯಾಕೋ ಅರ್ಗಿಸ್ಕೊಳಕ್ ಆಯ್ತಿಲ್ಲ. ನೋಡೋಣ. ಹನುಮ ಜಯಂತಿ ದಿನ ಹನುಮನ್ ಬಿಟ್ಬಿಟ್ಟು ಬೇರೆ ಎಲ್ಲಾನು ನೋಡಿದ್ವಿ. ಅಟ್ಲೀಸ್ಟ್ ರಾವಣದ್ ಒಂದೇ ಒಂದ್ ಚೂರ್ ಏನಾದ್ರು ತೋರಿಸ್ಬಿಟ್ಟಿದ್ರೆ ಇನ್ನೂ ಬೆಟರ್ ಆಗಿರ್ತಿತ್ತು. ಬಟ್ ಸ್ಟಿಲ್ ಫ್ಯಾನ್ಸ್ ಗಳೆಲ್ಲ ಎಕ್ಸೈಟ್ ಆಗಿದ್ದಾರೆ ರಾವಣನ ಲುಕ್ ಗೆ. ನಾನು ಕೂಡ ಪರ್ಸನಲಿ ನಾನೇನೆ ತುಂಬಾ ವಿಡಿಯೋಗಳಲ್ಲಿ ತುಂಬಾ ಸಲ ಹೇಳ್ಬಿಟ್ಟಿದೀನಿ, ಈ ಸಿನಿಮಾದಲ್ಲಿ ರಣಬೀರ್ ಕಪೂರ್ ಅವರು ರಾಮನಾಗಿ ಫಿಟ್ ಆಗಂಗ್ ಕಾಣ್ತಾ ಇಲ್ಲ ಅಂತ ನಾನೇ ಸುಮಾರು ಸತಿ ಹೇಳ್ಬಿಟ್ಟಿದೀನಿ. ಬೈ ಅವ್ರು ಹಾಕಿರುವಂತ ಎಫರ್ಟ್ ಯಾವ ರೀತಿ ಕಾಣಿಸ್ತಾ ಇದೆ ಗೊತ್ತಾ ಸ್ಕ್ರೀನ್ ಪ್ಲೇ ಒಳಗಡೆ. ಆ ಮುಗ್ಧತೆ, ಆ ಸಾಫ್ಟ್ನೆಸ್, ರಾಮ ಯಾವ ರೀತಿ ಇರ್ಬೇಕು ಅನ್ನೋ ಕಂಪ್ಲೀಟ್ ಚಾಪ್ಟರ್ ನ ಫುಲ್ ಓದ್ ಮುಗಿಸ್ಬಿಟ್ಟು ಅದ್ರ ತಕ್ಕನಂಗೆ ಸೆಟ್ ಆಗ್ಬಿಟ್ಟಿದ್ದಾರೆ ರಣಬೀರ್ ಕಪೂರ್ ಅವರು. ನಿಮಗ್ ಗೊತ್ತಿರಾಗೆ ರಾಮ ಯಾವಾಗ್ಲೂ ಶಾಂತ ರೂಪವಾಗಿರ್ತಾರೆ. ಅದೇ ಕೋಪ ಬಂದಾಗ ಹೆಂಗಿರ್ತಾರೆ ಅಂತಾನು ಕೂಡ ಗೊತ್ತು. ಆ ಎಲ್ಲಾ ಶೇಡ್ ಗಳು ನೀಟಾಗಿ ಕ್ಯಾರಿ ಮಾಡ್ಬೇಕು ಅಂದಾಗ ರಣಬೀರ್ ಕಪೂರ್ ಅವರು ಫುಲ್ ಎಫರ್ಟ್ ಹಾಕಿರೋದ್ ನೋಡಿದ್ರೆ ಗೊತ್ತಾಗ್ತಾ ಇದೆ, ಇವರೇ ಪಕ್ಕಾ ರಾಮ್ ಅಂತ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನನ್ ಕನ್ಸು ಇವತ್ತು ನನ್ ಸಾಕ್ತಾ ಇದೆ. ಹಾಲಿವುಡ್ ಸಿನಿಮಾಗಳು VFX CG ಅದೇ ತರ ನಮ್ ಸಿನಿಮಾಗಳು ಬಂದ್ಬಿಟ್ರೆ ಎಷ್ಟು ಸಖತ್ತಾಗಿರ್ತದೆ ಅಂತ ಇಮ್ಯಾಜಿನೇಷನ್ ಮಾಡ್ಕೋತಾ ಇದೆ. ಅದನ್ನ ನನ್ ಜನರೇಷನ್ ಅಲ್ಲೇ ನೋಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ಐ ಆಮ್ ವೆರಿ ಗ್ರೇಟ್. ಈ ಸಿನಿಮಾಗೆ ಹಾಕಿರೋ ಬಜೆಟ್ ಎಷ್ಟು ಗೊತ್ತಾ? 4,000 ಕೋಟಿ. ಪಾರ್ಟ್ 1 2,000, ಪಾರ್ಟ್ 2 2,000, ಟೋಟಲ್ 4,000. ತಲೆ ಕೆಡಿಸ್ಕೋಬೇಡಿ, 10,000 ಕೋಟಿ ಆದ್ರೂ ಕೂಡ ಪಕ್ಕ ಪೈಸಾ ವಸೂಲ್ ಆಗೇ ಆಗುತ್ತೆ. ಈ ರೀತಿ ಒಂದು ವಿಜುವಲ್ ನ ನೋಡಿದ್ಮೇಲೆ ಪಕ್ಕ ಪೈಸಾ ವಸೂಲ್ ಗ್ಯಾರಂಟಿ. ಅಂಡ್ ತುಂಬಾ ದಿನ ಆಗ್ಬಿಟ್ಟಿತ್ತು, ವಿಡಿಯೋಸ್ ಗಳು ಬೇರೆ ಸರಿಯಾಗಿ ಬರ್ತಾ ಇರ್ಲಿಲ್ಲ. ನಾನೊಂದು ಶಾರ್ಟ್ ಆಗಿರುವಂತ ವೆರಿ ಶಾರ್ಟ್ ಆಗಿರುವಂತ ಒಂದು ಶಾರ್ಟ್ ಮೂವಿನ ಮಾಡ್ತಾ ಇದ್ದೆ ಹಾರರ್ ಟಾಪಿಕ್ ಮೇಲೆ. ಅಂದ್ರೆ ಅದು ನನ್ಗೆ ಶೋ ರೀಲ್ ಆಗಿ ತುಂಬಾನೇ ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ ಅದ್ರ ಮೇಲೆ ತುಂಬಾನೇ ಫೋಕಸ್ ಆಗಿದ್ದೆ. ಹಂಗನ್ ಮಾತ್ರ ಇನ್ ಮುಂದೆ ಫ್ರೀ ಆಗಿರ್ತೀನಿ, ಕಂಟಿನ್ಯೂಸ್ ಆಗಿ ಬರ್ತೀನಿ ಅಂತಾನು ಕೂಡ ನಿಮ್ಗೆ ಭರವಸೆನ ಕೊಡಲ್ಲ. ನನಗ್ ಗೊತ್ತು ಈ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಏನಿದ್ರು ಕ್ರಂಚ್ ಕಂಟೆಂಟ್ ಮಾಡೋರ್ಗೆ ಅಂತ. ನಾವ್ ಎಷ್ಟೇ ತಿಕಾರ್ಕೊಂಡ್ ಒಳ್ಳೆ ಕ್ವಾಲಿಟಿ ವಿಡಿಯೋ ಮಾಡಾಕಿದ್ರು ನಮ್ಗೆ ವ್ಯೂಸ್ ಅಷ್ಟೊಂದ್ ಬರಲ್ಲ ಅಂತ ಯಾವತ್ತೋ ಗೊತ್ತಾದ್ಮೇಲೆ ನಾವು ಬೇರೆ ಜನರಿಗೆ ಶಿಫ್ಟ್ ಆಗ್ಬಿಡೋದು ಬೆಸ್ಟ್ ಅಂತ ಅನಿಸ್ತು. ಅದಕ್ಕೋಸ್ಕರ ಬೇರೆ ಕೆಲ್ಸದ ಮೇಲೆ ತುಂಬಾನೇ ಫೋಕಸ್ಡ್ ಆಗಿದ್ದೀನಿ. ಫಿಯರ್ ಅನ್ನೋ ಒಂದು ಶಾರ್ಟ್
ಮೂವಿನ ಮಾಡಿದೀನಿ, 3.5 ನಿಮಿಷ ಇದೆ. ನಿಮ್ಗೆ ಏನಾದ್ರು ಫ್ರೀ ಇದ್ರೆ ಫ್ರೀ ಮಾಡ್ಕೊಂಡು ನೋಡಿ. ಇಷ್ಟು ದಿನ ಬೇರೆ ಸಿನಿಮಾಗಳನ್ನೆಲ್ಲ ನಾನು ಹೇಳ್ತಿದ್ನಲ್ಲ, ಸಿನಿಮಾ ಏನಿದೆ ಹಿಂಗಿದೆ, ವಾವ್ ಏನ್ ಆ ಸಿನಿಮಾ ಆ ತರ ಇದೆ ಅಂತ ರಿಯಾಕ್ಷನ್ ಕೊಡ್ತಿದ್ನಲ್ಲ, ಆ ವಿಡಿಯೋ ನೋಡ್ಬಿಟ್ಟು ನೀವು ರಿಯಾಕ್ಷನ್ ಕೊಡಿ. ನಂಗೆ ಒಳ್ಳೇದಾದ್ರು ಸರಿ ಕೆಟ್ಟದಾದ್ರು ಸರಿ ಆರಾಮಾಗಿ ತಗೋತೀನಿ. ಸ್ಟಾರ್ಟಿಂಗ್ ಟ್ರಬಲ್ ಎಲ್ರಿಗೂ ಇದ್ದಿದ್ದೆ. ಸೊ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಕಾಯ್ತಾರೆ. ಕೀಪ್ ವಾಚಿಂಗ್. ಬೈ ಬೈ. ಎಲ್ಲ ಚೀಪ್